ಮಸ್ತ್ ಅದೇ ಅನ್ಕೊಂಡಿನಿ, ಹಾಗೆ ನಾನು ಆರಾಮದೀನಿ. ನಿಮ್ಗೆಲ್ಲ ಹೋಮಿಯೋಪತಿ ಅಂದ್ರೆ BHMS ಅಂತಂದ್ರ ಸಕ್ರಿ ಗುಳ್ಗಿ ಇಲ್ಲ ಸಾಬುಧಾನಿ ಗುಳ್ಗಿ ಇಲ್ಲ MBBS ಸೀಟ್ ಸಿಕ್ಲಾರ್ದಕ್ಕೆ ಅಲ್ಟರ್ನೇಟಿವ್ ಒಂದು ಕೋರ್ಸ್ ಐತಿ ಅಂತ ಅಷ್ಟೇ ಗೊತ್ತು. ಬಟ್ ವಾಟ್ ರಿಯಲಿ ಹೋಮಿಯೋಪತಿ ಈಸ್ ಅಂದ್ರೆ ಹೋಮಿಯೋಪತಿ ಅಂದ್ರೆ ಏನು, ಅದನ್ನ ಯಾರು ಇನ್ವೈಂಟ್ ಮಾಡಿದ್ರು, ಯಾಕೆ ಇನ್ವೈಂಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತೈತಿ. ಸೊ ಲೆಟ್ಸ್ ಕಮ್, ಅದ್ರ ಬಗ್ಗೆ ನಾನು ನಿಮ್ಗೆ ಜೊತೆ ಹೇಳ್ತೀನಿ ಅಂತ. ಹೋಮಿಯೋಪತಿ ಇಸ್ ಅ ಸೈಂಟಿಫಿಕ್ ಮೆಡಿಕಲ್ ಸಿಸ್ಟಮ್. ಇದನ್ನ 1796 ಒಳಗಡೆ ಡಾಕ್ಟರ್ ಸ್ಯಾಮ್ಯುಯಲ್ ಹನಿಮನ್ ಅನ್ನೋರು ಡೆವಲಪ್ ಮಾಡ್ತಾರೆ, ಐ ಮೀನ್ ಇನ್ವೆಂಟ್ ಮಾಡ್ತಾರೆ. ಅವ್ರು ಯಾಕೆ ಈ ಸಿಸ್ಟಮ್ ಅನ್ನ ಇನ್ವೆಂಟ್ ಮಾಡಿದ್ರು ಅನ್ನೋ ಕ್ಯೂರಿಯಾಸಿಟಿ ನಿಮ್ಗೆ ಬೇಕಲ್ಲ. ಸೊ ಯಾಕೆ ಮಾಡಿದ್ರಪ್ಪ ಅಂತಂದ್ರೆ ಬೇಸಿಕಲಿ ಹಿ ಈಸ್ ಅ ಫಿಸಿಷಿಯನ್. ಅವರು MD ಮಾಡಿದ್ರು ಕೂಡ, ಮಾಸ್ಟರ್ಸ್ ಮಾಡಿದ್ರು ಕೂಡ ಅವ್ರಿಗೆ ಏನ್ ಅನಿಸ್ತಿರ್ತದೆ ಅಂದ್ರೆ ಆ ಟೈಮ್ ಒಳಗಿರುವಂತಹ ಮೋಡ್ ಆಫ್ ಟ್ರೀಟ್ಮೆಂಟ್ ಬಹಳ ಕ್ರೂಯಲ್ ಆಗಿರ್ತೈತಿ. ಲೈಕ್ ಅವ್ರು ಏನ್ ಮಾಡ್ತಿರ್ತಾರಪ್ಪ ಅಂತಂದ್ರೆ ಹುಷಾರಿಲ್ಲ ಅಂದ್ರೆ ಬ್ಲಡ್ ಲೇಟಿಂಗ್ ಮಾಡೋದು, ಆಮೇಲೆ ಲೀಚಿಂಗ್ ಟ್ರೀಟ್ಮೆಂಟ್ ಕೊಡೋದು ಮಾಡ್ತಿರ್ತಾರ. ಸೊ ಅವರು ಈ ಕ್ರೂಯಲ್ ಸಿಸ್ಟಮ್ ಅನ್ನ ನಾನು ಫಾಲೋ ಮಾಡೋದು ಬೇಡ, ಯಾಕಂದ್ರೆ ಇದನ್ನ ನಾನು ಮನುಷ್ಯರನ್ನ ಕ್ಯೂರ್ ಮಾಡಕ್ ಬಂದಿನೇ ಹೊರತು ಅವ್ರ ಹೆಲ್ತ್ ಅನ್ನ ಇನ್ನೂ ವರ್ಸ್ ಮಾಡಕ್ ಬಂದಿಲ್ಲ ಅಂತ ಅವ್ರಿಗೆ ಅನ್ಸಿ ಆ ಸಿಸ್ಟಮ್ ಅನ್ನ ಫಾಲೋ ಮಾಡೋದನ್ನೇ ಬಿಟ್ಬಿಡ್ತಾರ ಅವರು. ಆವಾಗ ಏನಾಗ್ತೈತಪ್ಪ ಅಂತಂದ್ರೆ ಹೊಟ್ಟೆ ಪಾಡಿಗೆ ಏನಾದ್ರು ಮಾಡ್ಲೇಬೇಕಲ್ಲ, ಅವಾಗ ಏನ್ ಮಾಡ್ತಾರ, ಈಸ್ ಆಲ್ರೆಡಿ ಅ ಜೀನಿಯಸ್ ಸ್ಟೂಡೆಂಟ್. ಸೊ ಅವರಿಗೆ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಬರ್ತಿರ್ತೈತಿ. ಅವಾಗ ಅವ್ರು ಏನ್ ಮಾಡ್ತಾರ, ಬುಕ್ಸ್ ಟ್ರಾನ್ಸ್ಲೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಇರುವಂತಹ ಮೆಡಿಕಲ್ ಬುಕ್ಸ್ ನ ಜರ್ಮನ್ ಲ್ಯಾಂಗ್ವೇಜ್ ಗೆ ಟ್ರಾನ್ಸ್ಲೇಟ್ ಮಾಡೋದು. ಈ ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೊಂದು ಬುಕ್ ಸಿಗ್ತೈತಿ. ಆ ಬುಕ್ ಒಳಗಡೆ ಸಿಂಕೋನೋಬಾರ್ಕ್ ಬಗ್ಗೆ ಬರ್ತಿರ್ತಾರ. ಸಿಂಕೋನೋಬಾರ್ಕ್ ಅಪ್ಪ ಏನಂದ್ರೆ ಲೈಕ್ ಚಕ್ಕೆ ಬರ್ತದಲ್ಲ ಆ ತರ ಮಸಾಲಾ ಐಟಮ್. ಸೊ ಇದ್ರ ಬಗ್ಗೆ ಒಂದು ಎಕ್ಸ್ಪೆರಿಮೆಂಟ್ ಬರ್ದಿರ್ತಾರೆ. ಅದನ್ನ ನೋಡೋದಕ್ಕೆ ಆಶ್ಚರ್ಯ ಆಕೈತಿ, ವಾಟ್ ಈ ತರದ್ದು ಇರುತ್ತಾ ಅಂತ. ಸೊ ಅವಾಗ ಏನ್ ಮಾಡ್ತಾರ ಅವರು, ಇದನ್ನ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತಂದು ಸೆಲ್ಫ್ ಎಕ್ಸ್ಪೆರಿಮೆಂಟ್ ಮಾಡ್ಕೋತಾರ. ಆ ಸೆಲ್ಫ್ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡಾಗ್ಲೇ ಹುಡ್ಕೊಂಡಿದ್ದ ಲೈಕ್ ಯುವರ್ಸ್ ಲೈಕ್ ಪ್ರಿನ್ಸಿಪಲ್. ಸೊ ಸುಮಾರಷ್ಟು ಈ ತರದ ಎಕ್ಸ್ಪೆರಿಮೆಂಟ್ ಮಾಡಾದ್ಮೇಲೆ ಅವ್ರಿಗೊಂದು ಐಡಿಯಾ ಬರ್ತೈತಿ, ನನ್ನ ಹಾರ್ಮ್ಲೆಸ್ ಆಗಿ ಪೇಷಂಟ್ ಅನ್ನ ಕ್ಯೂರ್ ಮಾಡ್ಬೋದಪ್ಪ ಅನ್ಕೊಂಡ್ರೆ ಯಾಕೆ ನಾನು ಹಾರ್ಮ್ಫುಲ್ ಆಗಿರುವಂತ ವೇನ ಚೂಸ್ ಮಾಡ್ಕೊಳ್ಳಿ ಅಂತ. ಸೊ ಇದ್ರ ಬಗ್ಗೆ ಅವರು ಸಾಯೋವರ್ಗನು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾರ. ಆಮೇಲೆ ಅದ್ರ ಬಗ್ಗೆನೇ ತುಂಬಾ ಬುಕ್ಸ್ ಅನ್ನು ಬರೀತಾರ. ಸೊ ಈ ತರ ಹುಡ್ಕೊಂಡಿರುವಂತಹ ಒಂದು ಮೆಡಿಸಿನ್ ಸಿಸ್ಟಮ್ ಈ ಹೋಮಿಯೋಪತಿ. ಈ ಹೋಮಿಯೋಪತಿ ಮೆಡಿಸಿನ್ಸ್ ಆರ್ ಪ್ರಿಪೇರ್ಡ್ ಫ್ರಮ್ ಸೋರ್ಸಸ್ ಲೈಕ್ ಪ್ಲಾಂಟ್ ಸೋರ್ಸ್, ಅನಿಮಲ್ ಸೋರ್ಸ್ ಅಂಡ್ ಮಿನರಲ್ ಸೋರ್ಸ್. ಜಾಸ್ತಿ ಅಂತಂದ್ರೆ ಪ್ಲಾಂಟ್ ಸೋರ್ಸ್ ಅನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ. ಅಂಡ್ ಇಲ್ಲಿ ಮೆಡಿಸಿನ್ ನ ಹೆಂಗ್ ಪ್ರಿಪೇರ್ ಮಾಡ್ತಾರೆ ಅಂದ್ರೆ ಪೊಟೆಂಟೈಸೇಷನ್ ಇಂದ ಮಾಡ್ತಾರೆ. ಆ ಪೊಟೆಂಟೈಸೇಷನ್ ಮಾಡಿ ಮೈಕ್ರೋಡೋಸ್ ಆಗಿ ಆ ಮೈಕ್ರೋಡೋಸ್ ನ ಪೇಷಂಟ್ ಕೊಟ್ಟಾಗ ಪೇಷಂಟ್ ಅಲ್ಲಿರುವಂತಹ ಡಿಸೀಸ್ ಕಂಪ್ಲೀಟ್ಲಿ ಕ್ಯೂರ್ ಆಗುತ್ತೆ ಹೊರತು ಸಪ್ರೆಸ್ ಆಗೋದಿಲ್ಲ. ಅಂಡ್ ಇಲ್ಲಿ ವೈಟಲ್ ಫೋರ್ಸ್ ಗೆ ನಮ್ಮ ಮೆಡಿಸಿನ್ ಆಕ್ಟ್ ಆಗಿ ಅಲ್ಟರ್ ಆಗಿರೋ ವೈಟಲ್ ಫೋರ್ಸ್ ಅನ್ನ ಸ್ಟಿಮ್ಯುಲೇಟ್ ಮಾಡಿ ಮನುಷ್ಯನಲ್ಲಿ ಹೆಲ್ತ್ ಅನ್ನ ವಾಪಸ್ ತಂದು ಕೊಡ್ತೈತಿ. ಅಂಡ್ ನಾವು ಬರೀ ಡಿಸೀಸ್ ಅನ್ನ ರಿಮೂವ್ ಅಷ್ಟೇ ಮಾಡಂಗಿಲ್ಲ, ಡಿಸೀಸ್ ಅನ್ನ ವಾಪಸ್ ಕ್ಯೂರ್ ಮಾಡಿ ಆಮೇಲೆ ಹೆಲ್ತ್ ಅನ್ನ ಕೂಡ ರಿಸ್ಟೋರ್ ಮಾಡ್ತೀವಿ. ಅಂಡ್ ಒನ್ ಲಾಸ್ಟ್ ಇಂಪಾರ್ಟೆಂಟ್ ನೋಟ್ ಏನಪ್ಪಾ ಅಂತಂದ್ರೆ ಎವ್ರಿ ಪರ್ಸನ್ ಹ್ಯಾಸ್ ಅ ಡಿಫರೆಂಟ್ ಮೆಡಿಸಿನ್ಸ್. ಅಂದ್ರೆ ಈಗ ನನ್ನ ತಲೆನೋವು ಇದೆ, ನನ್ಗೆ ಈ ರೆಮಿಡಿ ಕೊಟ್ಟಿದ್ದಾರೆ, ನೀನು ಇದೇ ರೆಮಿಡಿ ತಗೋ ಅನ್ನೋದು ಬಿಗ್ ರಾಂಗ್ ಡಿಸಿಷನ್. ಯಾಕಂದ್ರೆ ಎಲ್ಲರದು ಮೆಂಟಾಲಿಟಿ ಸೇಮ್ ಇರಲ್ಲ ಅಂಡ್ ಎಲ್ಲರದು ಕಾಸ್ಟ್ ಸೇಮ್ ಇರಂಗಿಲ್ಲ. ಸೊ ಎಲ್ಲರಿಗೂ ಒಂದೇ ತರದ್ದು ಡೋಸು ಕೊಡಕ್ ಬರೋದಿಲ್ಲ. ನೀವೇ ಮೆಡಿಸಿನ್ ತಗೊಳ್ಳೋದಾಗ್ಲಿ, ನೀವೇ ಮೆಡಿಸಿನ್ ಅನ್ನ ರೆಕಮೆಂಡ್ ಮಾಡೋದಾಗ್ಲಿ ಸ್ಟಾಪ್ ಮಾಡ್ರಿ. ಅಂಡ್ ಅ ಗುಡ್ ಹೋಮಿಯೋಪತಿಕ್ ಫಿಸಿಷಿಯನ್ ಅನ್ನ ಕನ್ಸಲ್ಟ್ ಮಾಡ್ರಿ. ಅಂಡ್ ಒನ್ ಮೋರ್ ಥಿಂಗ್ ಐ ಹ್ಯಾವ್ ಟು ಟೆಲ್ ಅಂಡ್ ಐ ಶುಡ್ ಟೆಲ್ ದಟ್ ಹೋಮಿಯೋಪತಿ ಡಸಂಟ್ ಸ್ಲೋ. ಅಂದ್ರೆ ನೀವ್ ಅನ್ಕೊಂಡಿರೋ ತರ ಹೋಮಿಯೋಪತಿ ಎಲ್ಲ ಸ್ಲೋ ಇಲ್ಲ. ನೀವು ಹೋಮಿಯೋಪತಿನ ಚೂಸ್ ಮಾಡ್ಕೋತೀರಲ್ಲ ಅದು ಬಹಳ ಸ್ಲೋ ಮಾಡ್ತೀರಿ. ಸೊ ಬೆಟರ್ ನಿಮ್ಗೆ ಯಾವಾಗ ಆರಾಮಿರಂಗಿಲ್ಲ ಅವಾಗ ಹೋಗಿ ಹೋಮಿಯೋಪತಿ ಡಾಕ್ಟರ್ ಅನ್ನ ಮೀಟ್ ಆಗ್ರಿ. ಅಂಡ್ ನಂಗೆ ಅವಾಗಿಂದ ವಿಡಿಯೋ ಮಾಡಿ ಕೈ ನೋವು ಆಗ್ತೈತಿ. ಸಾರಿ, ವಿಡಿಯೋಸ್ ಸ್ವಲ್ಪ ಹಾಗೆ ಬಂದಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ರಿ ಅಂಡ್ ಕೀಪ್ ಸಪೋರ್ಟಿಂಗ್ ಮೀ ಅಷ್ಟೇ. ಬೈ ಬಾಯ್, ಥ್ಯಾಂಕ್ ಯು.